ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಬಿಸ್ನೆಸ್ ಲೋನ್ ಆ್ಯಪನ್ನು ತೊಗೊಂಡು ಬಂದಿದ್ದೀನಿ. ಈ ಒಂದು ಬಿಸ್ನೆಸ್ ಲೋನ್ ಆ್ಯಪ್ ಅನ್ನೋದು ಏನಿದೆ, ನಿಮಗೇನಾದರೂ ಸಣ್ಣ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಆ ಒಂದು ಬಿಸ್ನೆಸ್ಗೆ ನಿಮ್ಗೆ ಎಲ್ಲೂ ಲೋನ್ ಸಿಗ್ತಾ ಇಲ್ಲ ಅಂದರೆ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಿಕೊಂಡು ಲೋನ ತಗೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನ್ ಏನಿದೆ ಆರ್ನೋಲ್ಡ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.6 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 5 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸ್ನಲ್ ಲೋನ್, ಸ್ಮಾಲ್ ಬಿಸ್ನೆಸ್ ಲೋನ್ಗೆ ಇದು ತುಂಬಾ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಟ್ರಾಡೋಫಿನ್ನಾ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ, ಯಾಕೆ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಸ್ಮಾಲ್ ಬಿಸ್ನೆಸ್ ಲೋನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು, ಏನೆಲ್ಲ ಪ್ರೋಸೆಸ್ ಇರುತ್ತೆ, ಹಾಗೆ ಎಷ್ಟು ನಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಷನ್ಗೆ ಮೊದಲಾಗಿ ಬರುತ್ತೆ. ಸೊ ನೀವೇನಾದರೂ ಹೊಸದಾಗಿ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಹಲವಾರು ರೀತಿಯಾಗಿ ಆಪ್ಷನ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂದರೆ ಸ್ಮಾಲ್ ಬಿಸ್ನೆಸ್ ಲೋನ್ಸ್ಗೆ ಆಗಿರ್ಬೋದು, ಹಾಗೆ ಇಲ್ಲಿ ಸ್ಮಾಲ್ ಬಿಸ್ನೆಸ್ ಓನರ್ಸ್ಗೂ ಕೂಡ ನಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ವಿ, ಸ್ಯಾಲರಿ ಇದ್ವಿ ಅಂದರೂ ಕೂಡ ನಮಗೆ ಇಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ನ ಯಾಕೆ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ ನೋಡೋದಾದರೆ, ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಲೋನ್ ಅಮೌಂಟ್ನ ಡಿಸ್ಪೋಸಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ವೆರಿಫಿಕೇಷನ್ ಅನ್ನೋದು ತುಂಬಾ ಸ್ಪೀಡಾಗಿರುತ್ತೆ. ಹಾಗೆ ಇಲ್ಲಿ ನಮಗೆ ಲೋ ಇಂಟ್ರೆಸ್ಟ್ ರೇಟ್ ಅನ್ನೋದು ಸಿಗ್ತಾ ಇದೆ. ಪ್ರೊಸೆಸಿಂಗ್ ಫೀಸ್ ಕೂಡ ತುಂಬಾ ಕಡಿಮೆ ರೀತಿಯಲ್ಲಿ ಇರುತ್ತೆ. ಇಲ್ಲಿ ನಮಗೆ ಈಸಿಯಾಗಿ ಕನ್ವೀನಿಯೆಂಟಾಗಿ ರಿಪೇಮೆಂಟ್ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ನಾವು ರಿಪೇಮೆಂಟ್ ಮಾಡಬೇಕಾದ್ರೆ UPI ಇಂದ ಅಥವಾ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಬ್ಯಾಂಕ್ ಟ್ರಾನ್ಸ್ಫರ್ ಈ ರೀತಿಯಾಗಿ ನಾವು ರಿಪೇಮೆಂಟ್ನ ಮಾಡ್ಕೋಬಹುದು. ಹಾಗೆ ಇಲ್ಲಿ ಆನ್ಲೈನ್ ಪರ್ಸ್ನಲ್ ಲೋನಲ್ಲಿ ಜಸ್ಟ್ ನಮಗೆ 5 ಮಿನಿಟ್ಸಲ್ಲಿ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಏನಿದೆ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಇಲ್ಲಿ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಈ ಎಲ್ಲ ರೀಸನ್ ನೋಡಿದ್ರೆ ನಾವು ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ನಮಗೇನಾದರೂ ಫೈನಾನ್ಷಿಯಲ್ ವಾರೀಸ್ ಏನಾದರೂ ಇತ್ತು ಅಂದರೆ ನಾವು ಈ ಒಂದು ಅಪ್ಲಿಕೇಶನಿಂದ ವಿತಿನ್ 5 ಮಿನಿಟ್ಸಲ್ಲಿ ನಾವು ಸಾಲ್ವ್ ಕೂಡ ಮಾಡ್ಕೋಬಹುದು, ನಮ್ಮ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂದರೆ. ಹಾಗೆ ನಮಗೆ ಇಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಅಪ್ಲಿಕೇಶನ್ ಪ್ರೋಸೆಸ್ ಇರುತ್ತೆ. ಜಸ್ಟ್ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್, ಹಾಗೆ ನಮ್ಮ ಒಂದು ಪರ್ಸ್ನಲ್ ಇಮೇಲ್ ID, ಹಾಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ನಮಗೆ ಇಲ್ಲಿ ಕೊಟ್ಟರೆ ನಮಗೆ ಈಸಿಯಾಗಿ ಕ್ವಿಕ್ಕಾಗಿ ಲೋನ್ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಒಂದು KYCನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಯಾವುದೇ ರೀತಿಯಾಗಿ ಫಿಸಿಕಲ್ ಡಾಕ್ಯುಮೆಂಟೇಷನ್ ಕೊಡೋದು ಇರೋದಿಲ್ಲ. ಡಿಜಿಲಾಕರ್ ಮೂಲಕ ಅಥವಾ OTP ಮೂಲಕ ಆದರೂ ನಾವು ಆಧಾರ್ ಕಾರ್ಡ್ನ KYCನ ಕಂಪ್ಲೀಟ್ ಮಾಡ್ಕೋಬಹುದಾಗಿದೆ. ಫೈನಲ್ ಆಗಿ ನಮ್ಮ ಒಂದು ಬ್ಯಾಂಕ್ ಇನ್ಫಾರ್ಮೇಷನ್, ಬ್ಯಾಂಕ್ ಡೀಟೇಲ್ಸ್ನ ನಾವು ಕೊಟ್ಟರೆ ನಮಗೆ ಇಲ್ಲಿ ಇನ್ಸ್ಟೆಂಟಾಗಿ ಡಿಸ್ಪೋಸಲ್ ಮಾಡ್ತಾ ಇದ್ದಾರೆ ಅಮೌಂಟನ್ನು. ಮನಿ ಟ್ರಾನ್ಸ್ಫರ್ ಕೂಡ ತುಂಬಾ ಸ್ಪೀಡಾಗಿ ಮಾಡ್ತಾ ಇದ್ದಾರೆ. ನಮಗೆ ಇಲ್ಲಿ ವಿತಿನ್ ಮಿನಿಟ್ಸಲ್ಲಿ ನಮಗೆ ನಮ್ಮ ಒಂದು ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ನಮಗೇನಾದರೂ ರೀಪೇಮೆಂಟ್ ಇತ್ತು ಅಂದರೆ ನಾವು ರೀಪೇಮೆಂಟ್ ಆಪ್ಷನ್ಸ್ನ ವೈಡ್ ರೇಂಜಲ್ಲಿ ಕೂಡ ಕಂಪ್ಲೀಟ್ ಮಾಡ್ಕೋಬಹುದಾಗಿದೆ. ಈ ರೀತಿಯಾಗಿ ನಮಗೆ ಆಪ್ಷನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಏನಿದೆ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ನಮಗೆ ಇಲ್ಲಿ ಇನ್ಸ್ಟೆಂಟಾಗಿ ಕ್ರೆಡಿಟ್ ಲೋನ್ ಅನ್ನೋದು 5,000 ಹಿಡಿದು 60,000ವರೆಗೂ ಕೊಡ್ತಾ ಇದ್ದಾರೆ. APR ರೇಂಜಸ್ಸನ್ನು ನೋಡೋದಾದರೆ ನಮಗೆ 14% ಹಿಡಿದು 28%ವರೆಗೂ ಕೊಡ್ತಾ ಇದ್ದಾರೆ. ಟೆನ್ಯೂರ್ ನೋಡೋದ್ರಿಂದ 3 ಮಂತ್ಸಿಂದ ಹಿಡಿದು 24 ಮಂತ್ಸ್ವರೆಗೂ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಸ್ಮಾಲ್ ಬಿಸ್ನೆಸ್ ಓನರ್ಸ್ಗೆ, ಸೆಲ್ಫ್ ಎಂಪ್ಲಾಯ್ಡ್ಗೆ ತುಂಬಾ ಕನ್ವೀನಿಯೆಂಟಾಗಿ ಕ್ರೆಡಿಟ್ ಲೋನ್ ಕೂಡ 10,000ದಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಟೋಟಲ್ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 8%ನ ಹಾಕಿರ್ತಾರೆ. ಇಂಟ್ರೆಸ್ಟ್ ರೇಟ್ ಅನ್ನೋದು 18% ಪರ್ ಆ್ಯನಮ್ ರೀತಿಯಾಗಿ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮಗೆ 3 ಮಂತ್ಸ್ನ ಟೆನ್ಯೂರ್ ಕೊಟ್ಟಿರ್ತಾರೆ ಈ ಒಂದು 10,000 ಲೋನ್ ಅಮೌಂಟ್ಗೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ಈ ರೀಡೈರೆಕ್ಟರ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಗೈಸ್, ನೀವು ಇಲ್ಲಿ ನಿಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಒಂದು ಇಮೇಲ್ ID ನ ನೀವು ಎಂಟರ್ ಮಾಡಿಕೊಂಡು ವೆರಿಫಿಕೇಷನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಆ ನಂತರ ನಿಮ್ಗೆ ಇಲ್ಲಿ ಮ್ಯಾಂಡೇಟರಿ ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ. ಸೊ ಮ್ಯಾಂಡೇಟರಿ ಪರ್ಮಿಷನ್ಸ್ ಅನ್ನೋದು ಏನಿರುತ್ತೆ ಅವನ್ನೆಲ್ಲ ನೀವು ಓದ್ಕೊಂಡು ರೀಡ್ ಆ್ಯಂಡ್ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಅನ್ನೋದು ಬರುತ್ತೆ. ಗೈಸ್, ನಿಮ್ಮ ಒಂದು ಮೊಬೈಲ್ ನಂಬರ್, ನಿಮ್ಮ ಒಂದು ಇಮೇಲ್ ID ಇಂದ ನೀವು ರಿಜಿಸ್ಟರ್ ಆದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಇಮೇಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ
ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫಿಕೇಷನ್ ಒಂದು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ ಅಲ್ವಾ. ಸೊ ಇಲ್ಲಿ ನಿಮಗೆ ಲೋನ್ ಅನ್ನೋದು ವಿತಿನ್ 5 ಮಿನಿಟ್ಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗೆ ನಮಗೆ ಇಲ್ಲಿ ಅಪ್ ಟು 60,000ವರೆಗೂ ನಮಗೆ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಜಸ್ಟ್ 3 ಸ್ಟೆಪ್ಸಿಂದ ನಮಗೆ ಲೋನ್ ಸಿಗ್ತಾ ಇದೆ. ನಮ್ಮ ಒಂದು ಎಲಿಜಿಬಿಲಿಟಿನ ಫಸ್ಟ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಆಗಿದೆ ಫಸ್ಟ್ ಸ್ಟೆಪ್ 1 ಅನ್ನೋ ಒಂದು ಪ್ರೋಸೆಸ್. ಹಾಗೆ ನಮಗೆ ಇಲ್ಲಿ ನೆಕ್ಸ್ಟಲ್ಲಿ ಸ್ಟೆಪ್ 2ನಲ್ಲಿ ಅಪ್ಲೋಡ್ ನಮ್ಮ ಒಂದು KYCನ ನಾವು ಅಪ್ಲೋಡ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ನ ನಾವು ಅಪ್ಲೋಡ್ ಮಾಡಿಕೊಂಡು KYCನ ಕಂಪ್ಲೀಟ್ ಮಾಡಿಕೊಂಡ್ರೆ ಸೆಕೆಂಡ್ ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಹಾಗೆ ಥರ್ಡ್ ಸ್ಟೆಪ್ಪಲ್ಲಿ ನಮ್ಮ ಒಂದು ಲೋನ್ ಅಮೌಂಟ್ ನಮಗೆ ಹಾಕ್ತಾರೆ. ಆ ನಂತರ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ನ ಕೇಳುತ್ತೆ. ನಿಮ್ಮ ಒಂದು ರೂಮ್ ನಂಬರ್ ಅಥವಾ ಬಿಲ್ಡಿಂಗ್ ನೇಮ್, ಅಡ್ರೆಸ್ ಲೈನ್ ನಂಬರ್ 1, ಅಡ್ರೆಸ್ ಲೈನ್ ನಂಬರ್ 2 ಇದು ಆಪ್ಷನಲ್ ಕೊಟ್ಟಿದ್ದಾರೆ. ಸೊ ಲ್ಯಾಂಡ್ ಮಾರ್ಕ್, ಪಿನ್ ಕೋಡ್ನ ಹಾಕಿ, ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್. ಹಾಗೆ ರೆಸಿಡೆನ್ಸ್ ಟೈಪ್ ನಿಮ್ಮದು ಯಾವುದಿದೆ, ನೀವೇನಾದರೂ ಸ್ವಂತ ಇದ್ದೀರಾ ಅಥವಾ ಬಾಡಿಗೆಯಲ್ಲಿ ಇದ್ದಿರೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮದು ರೆಸಿಡೆನ್ಸ್ ಸಿನ್ಸ್ ಎಷ್ಟು ವರ್ಷದಿಂದ ನೀವು ಅಲ್ಲಿ ವಾಸ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಮಗೆ ಇಲ್ಲಿ 3 ಸ್ಟೆಪ್ಸ್ ಅನ್ನೋದು ಸಿಗ್ತಾ ಇದೆ. ಆ ನಂತರ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಮೇಲ್ ಇದ್ದೀರಾ, ಫಿಮೇಲ್ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಒಂದು ಲೋನ್ ಪರ್ಪಸ್, ಯಾಕೆ ನಿಮಗೆ ಲೋನ್ ಬೇಕಾಗಿದೆ ಅನ್ನೋ ಒಂದು ಪರ್ಪಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೇನಾದರೂ ಮೆಡಿಕಲ್ ಎಕ್ಸ್ಪೆನ್ಸಸ್ ಇದೆನಾ, ಅಥವಾ ಶಾಪಿಂಗ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಯುಟಿಲಿಟಿ ಬಿಲ್ ಪೇಮೆಂಟ್ ಮಾಡೋದಿದೆನಾ, ಅಥವಾ ಇಂಪ್ರೂವಿಂಗ್ ಕ್ರೆಡಿಟ್ ಸ್ಕೋರ್ಗೆ ಬೇಕಾ, ಅಥವಾ ಲೋನ್ ರೀಪೇಮೆಂಟ್, ಬಿಲ್ ಪೇಮೆಂಟ್ ಇತ್ತು, ಟ್ರಾವೆಲ್, ಬಿಸ್ನೆಸ್ ಪರ್ಪೋಸ್, ಬೈಯಿಂಗ್ ಇನ್ಶೂರೆನ್ಸ್, ಎಜುಕೇಷನ್, ಟ್ರೈನಿಂಗ್, ಈ ರೀತಿಯಾಗಿ ಹಲವಾರು ನಿಮಗೆ ಪರ್ಪಸ್ ಅನ್ನೋದು ಕೊಟ್ಟಿರ್ತಾರೆ. ಸೊ ನಿಮಗೆ ಇಲ್ಲಿ ಯಾವ ರೀತಿಯಾಗಿ ಯಾಕೆ ನಿಮಗೆ ಈ ಒಂದು ಲೋನ್ ಬೇಕು ಅನ್ನೋ ಒಂದು ರೀಸನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸ್ನ ಕೇಳುತ್ತೆ. ಸೊ ಫಾದರ್, ಮದರ್ಸ್, ಮಾನ್ಸ್ ಇವ್ರದ ಒಂದು ನೇಮ್ನ ನೀವು ಆ್ಯಡ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇನ್ಕಮ್ ಡೀಟೇಲ್ಸ್ನ ಕೇಳುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಯಾವ ರೀತಿಯಾಗಿ ನೀವು ಸ್ಯಾಲ್ರಿ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಥವಾ ಬಿಸ್ನೆಸ್ ಇದನ್ನ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಇದ್ರಿ ಅಂದರೆ ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ನಿಮ್ಮ ಒಂದು ಸ್ಯಾಲರಿ ಯಾವ ರೀತಿಯಾಗಿ ನಿಮಗೆ ಸಿಗ್ತಾ ಇದೆ, ಕ್ಯಾಶ್ ರೂಪದಲ್ಲ ಅಥವಾ ಚೆಕ್ ರೂಪದಲ್ವಾ, ಏನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಡಿಪಾಸಿಟ್ ಇದೆ ನಮ್ಮ ಬ್ಯಾಂಕಿಗೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ನ ನೀವು ಕೊಟ್ಟ ನಂತರ ನಿಮಗೆ KYC ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಡಿಜಿ ಲಾಕರಿಂದ ಆಧಾರ್ ನಂಬರ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಆ ಒಂದು ಆಧಾರ್ ನಂಬರ್ಗೆ OTPನ ಕಳಿಸ್ತಾರೆ. ಸೊ OTPನ ಎಂಟರ್ ಮಾಡಿಕೊಂಡ್ರೆ ನಿಮ್ಮ ಒಂದು ವೆರಿಫಿಕೇಶನ್ ಅಂತೂ ಕಂಪ್ಲೀಟ್ ಆಗಿ ನಿಮ್ಮ ಒಂದು KYC ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ನೆಕ್ಸ್ಟ್ ನಿಮ್ಮ ಒಂದು KYCನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸೆಲ್ಫಿನ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಸೆಲ್ಫಿನ ನೀವು ಅಪ್ಲೋಡ್ ಮಾಡಿಕೊಂಡ್ರೆ KYC ಅನ್ನೋದು ಕಂಪ್ಲೀಟ್ ಆಗುತ್ತೆ. KYC, ಸೆಲ್ಫಿ ಎಲ್ಲ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆದ ನಂತರ ನನಗೆ ಇವರು ಲೋನ್ ಆಫರ್ ಮಾಡಿದ್ದಾರೆ. ಪ್ರೆಸೆಂಟ್ ನನಗೆ ನನ್ನ ಒಂದು ಎಲಿಜಿಬಿಲಿಟಿನ ಅವರು ಚೆಕ್ ಮಾಡಿಕೊಂಡು ನನಗೆ 10,000ವರೆಗೂ ಕ್ರೆಡಿಟ್ ಅಮೌಂಟ್ ಅನ್ನೋದು ಕೊಟ್ಟಿದ್ದಾರೆ. 10,000 ಲೋನ್ ಅಮೌಂಟಿಗೆ ಅಮೌಂಟ್ ಡಿಸ್ಬರ್ಸಲ್ ಬಂದುಬಿಟ್ಟು 9,173 ರುಪೀಸ್ನ ಮಾಡ್ತಾ ಇದ್ದಾರೆ ನಮ್ಮ ಒಂದು ಅಕೌಂಟಿಗೆ. ಸೊ ಇಲ್ಲಿ ನಮ್ಮ ಒಂದು ಟೋಟಲ್ ರೀಪೇಮೆಂಟ್ ಬಂದುಬಿಟ್ಟು 10,000ಗೆ 10,148 ರುಪೀಸ್ ನಾವು ಮಾಡಿದ್ರೆ ಇಲ್ಲಿಗೆ ಟೋಟಲ್ ರೀಪೇಮೆಂಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದುಬಿಟ್ಟು 127.69% ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 18% ಪರ್ ಆ್ಯನಮ್ ರೀತಿಯಾಗಿ ನನಗೆ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ EMI ಅನ್ನೋದು 9th ಆಗಸ್ಟ್ 2025ಇಂದ ನಾನು ಇವಾಗ ಅಪ್ಲೈ ಮಾಡಿಕೊಂಡ್ರೆ ಆ ಡೇಟಿಗೆ ನಾವು ಪೇ ಮಾಡ್ಕೋಬೇಕಾಗತ್ತೆ. ಸೊ ಇವರು ನಮಗೆ 10,148 ಟೋಟಲ್ ರೀಪೇಮೆಂಟ್ ಅನ್ನೋದು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇವರು ಲೋನ್ ಆಫರ್ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಯಾವ ರೀತಿಯಾಗಿ ನಿಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ನಿಮಗೆ ಲೋನ್ ಆಫರ್ ಕೂಡ ಇದೇ ರೀತಿಯಾಗಿ ಮಾಡಿರ್ತಾರೆ. ನನಗಿಂತ ಜಾಸ್ತಿನೇ ನಿಮಗೆ ಮಾಡಿರಬಹುದು ನಿಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು. ಸೊ ಲೋನ್ನ ತಗೊಳ್ಳಿ. ಈ ಒಂದು ಅಪ್ಲಿಕೇಶನ್ ಮೂಲಕ ಈಸಿಯಾಗಿ ನೀವು ರೀಪೇಮೆಂಟ್ ಕೂಡ ಮಾಡ್ಕೋಬಹುದಾಗಿದೆ. ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಏನಿರುತ್ತೆ, IFSC ಕೋಡ್, ಅಕೌಂಟ್ ನಂಬರ್, ಹಾಗೆ ನಿಮ್ಮ ಒಂದು ಬ್ರಾಂಚ್ ಅಡ್ರೆಸ್, ಈ ಎಲ್ಲ ನೀವು ಬ್ಯಾಂಕ್ ಡೀಟೇಲ್ಸ್ನ ನೀವು ಕೊಟ್ಟರೆ ನಿಮಗೆ ಇವರು ಲೋನ್ ಅಮೌಂಟ್ನ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು, ಸ್ಮಾಲ್ ಬಿಸ್ನೆಸ್ ಅಥವಾ ಯಾವುದಾದ್ರೂ ಪರ್ಸ್ನಲ್ ಯೂಸ್ಗೆ ಲೋನ್ ಅಮೌಂಟ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕು ನಮ್ಮ ಒಂದು KYC ಕಂಪ್ಲೀಟ್ ಮಾಡಿಕೊಂಡು ಅಂತ. ಸೊ ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಒಂದು ಬಿಸ್ನೆಸ್ ಲೋನ್ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ತುಂಬ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.